ರಾಜ್ಯಾದ್ಯಂತ ಅಂತಿಮ ಹಂತ ತಲುಪಿದ ಜಾತಿ ಗಣತಿ. ಜಿಬಿಎನ ಹೊರತುಪಡಿಸಿ ಜಿಲ್ಲೆಗಳಲ್ಲಿ 88% ಸಮೀಕ್ಷೆ ಆಗಿದೆ. ರಾಜ್ಯಾದ್ಯಂತ ಅಂತಿಮ ಹಂತ ತಲುಪಿದೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ. ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೊರತುಪಡಿಸಿ ಜಿಲ್ಲೆಗಳಲ್ಲಿ 88% ಸಮೀಕ್ಷೆ ಆಗಿದೆ. ರಾಜ್ಯದಲ್ಲಿ 1,34,65,000 ಮನೆ ಸರ್ವೆ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ 26% ಸರ್ವೆ ಮುಕ್ತಾಯ ಆಗಿದೆ. ಜಿಬಿಎ ವ್ಯಾಪ್ತಿ 11,93,000 ಮನೆ ಸಮೀಕ್ಷೆ ಆಗಿದೆ. ರಾಜ್ಯದಾದ್ಯಂತ ಅಂತಿಮ ಹಂತವನ್ನ ಈ ಒಂದು ಜಾತಿ ಗಣತಿ ಸಮೀಕ್ಷೆ ತಲುಪಿದೆ. ಜಿಬಿಎನ ಹೊರತುಪಡಿಸಿ ಜಿಲ್ಲೆಗಳಲ್ಲಿ 88% ಸಮೀಕ್ಷೆ ಆಗಿದೆ. ರಾಜ್ಯದಲ್ಲಿ 1,34,65,000 ಮನೆ ಸರ್ವೆ ಆಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 26% ಸರ್ವೆ ಬಹುತೇಕ ಮುಕ್ತಾಯ ಆಗಿದೆ. ಜಿಬಿಎ ವ್ಯಾಪ್ತಿ 11,93,000 ಮನೆ ಸಮೀಕ್ಷೆ ಕೂಡ ಮಾಡಲಾಗಿದೆ. ಇನ್ನು ರಾಜ್ಯದಾದ್ಯಂತ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಸದ್ಯಕ್ಕೆ ಅಂತಿಮ ಹಂತವನ್ನ ತಲುಪಿದೆ, ಅಂದ್ರೆ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಜಿಬಿಯನ್ನ ಹೊರತುಪಡಿಸಿ ನೋಡೋದಾದ್ರೆ ವಿವಿಧ ಜಿಲ್ಲೆಗಳಲ್ಲಿ 88% ಸಮೀಕ್ಷೆಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ 1,34,65,000 ಮನೆಯನ್ನ ಸದ್ಯಕ್ಕೆ ಸರ್ವೆ ಕೂಡ ಮಾಡಲಾಗಿದೆ. ಯಾಕೆಂತಂದ್ರೆ ಈ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಗಣತಿದಾರರಿಗೆ ಕೆಲವೊಂದಿಷ್ಟು ಒಂದು ಚಾಲೆಂಜಸ್ ಅಂತಾನೆ ಹೇಳಬಹುದು. ಇಷ್ಟು ಮನೆಯನ್ನ ನೀವು ಸರ್ವೆ ಮಾಡಲೇಬೇಕು ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಗಣತಿದಾರರು ಎಲ್ಲಾ ಮನೆಗೂ ಕೂಡ ಹೋಗಿ ಕೆಲವೊಂದಿಷ್ಟು ಅಂದ್ರೆ 60 ಕ್ವಶನ್ ಅನ್ನ ಕೊಟ್ಟಿದ್ರು. ಆ 60 ಕ್ವಶನ್ ಅನ್ನು ಕೂಡ ಕೇಳಲೇಬೇಕಾಗಿತ್ತು. ಒಬ್ಬ ಪರ್ಸನ್ಗೆ ಇಷ್ಟು ಕ್ವಶನ್ ಕೇಳಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಅದೇ ಮಾದರಿಯಲ್ಲಿ ಸಮೀಕ್ಷೆಯನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಸಮೀಕ್ಷೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿತ್ತು. ಇದರ ಜೊತೆಗೆ ಆ್ಯಪ್ ವರ್ಕ್ ಆಗ್ತಾ ಇರಲಿಲ್ಲ, ಸರ್ವರ್ ಪ್ರಾಬ್ಲಮ್ ಇತ್ತು. ಇದೆಲ್ಲದರ ನಡುವೆಯೂ ಕೂಡ ಸದ್ಯಕ್ಕೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಅಂತಿಮ ಹಂತವನ್ನ ತಲುಪಿದೆ. ಇನ್ನು ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಹೊರತುಪಡಿಸಿ ನೋಡೋದಾದ್ರೆ ಜಿಲ್ಲೆಗಳಲ್ಲಿ 88% ಸಮೀಕ್ಷೆ ಅಂತೂ ಮುಗಿದಿದೆ. ರಾಜ್ಯದಲ್ಲಿ 1,34,65,000 ಮನೆ ಸರ್ವೆ ಕೂಡ ಮಾಡಲಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ರಾಜ್ಯದಲ್ಲಿ ಅಂತಿಮವಾಗಿ ಈಗ ಸದ್ಯಕ್ಕೆ ಜಾತಿ ಗಣತಿ ಸಮೀಕ್ಷೆ ಅಂತಿಮ ಘಟ್ಟಕ್ಕಂತೂ ತಲುಪಿದೆ. ಎಷ್ಟೊಂದು ಪ್ರಾಬ್ಲಮ್ಸ್ಗಳಿತ್ತು, ಆ್ಯಪ್ ವರ್ಕ್ ಆಗ್ತಾ ಇರಲಿಲ್ಲ, ಸರ್ವರ್ ಇಶ್ಯೂ ಇತ್ತು. ಇದೆಲ್ಲದರ ನಡುವೆಯೂ ಕೂಡ ಜಾತಿ ಗಣತಿ ಅಂತಿಮ ಹಂತಕ್ಕೆ ತಲುಪಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಗಾಗಲೇ ಸುಮಾರು 88% ರಾಜ್ಯದಲ್ಲಿ ಆಗಿರುವಂತದ್ದು. ಅದರಲ್ಲಿ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 88% ಆಗಿರುವಂತದ್ದು. ರಾಜ್ಯದಲ್ಲಿ ಸುಮಾರು 1,34,00,000 ಮನೆಗಳಲ್ಲಿ ಈಗಾಗಲೇ 85% ಏನೊಂದು ಸಮೀಕ್ಷೆ ಮುಗಿರುವಂತದ್ದು. ಬೆಂಗಳೂರಿನಲ್ಲಿ ಕೇವಲ 26%. ಅಂದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಕೊನೆಯ ಘಟ್ಟದಲ್ಲಿ ಏನೋ ಒಂದು ಜಾತಿ ಸಮೀಕ್ಷೆ ಶುರು ಮಾಡಿರುವಂತದ್ದು. ಆ ಸಮೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ದಸರಾ ರಜೆ ಕೂಡ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಡೇಟ್ ಕೂಡ ಎಕ್ಸ್ಟೆನ್ಷನ್ ಮಾಡಿತ್ತು ಸರ್ಕಾರ. ಈಗಾಗಲೇ ಏನೋ ಒಂದು 26% ಮನೆಗಳನ್ನು ಈಗ ಸರ್ವೆ ನಡೆಸಿರುವಂತದ್ದು. ದಿನನಿತ್ಯನೂ ಕೂಡ ಒಬ್ಬೊಬ್ಬರು ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಸಮೀಕ್ಷೆ ಮಾಡಬೇಕಂತ ಕೂಡ ಈಗ ಆದೇಶ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ 18ರೊಳಗೆ ಕೇವಲ 4 ದಿನಗಳಿವೆ. 4 ದಿನದಲ್ಲಿ ಮುಗಿಸ್ತಾರ ಅನ್ನೋ ಪ್ರಶ್ನೆ ಕೂಡ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಮೊದಲಿನಿಂದಲೂ ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಇದರ ಜೊತೆಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು, ಪರ ವಿರೋಧದ ಚರ್ಚೆ ಕೂಡ ನಡೀತಾ ಇತ್ತು. ಇದರ ನಡುವೆ ಜಾತಿ ಗಣತಿಯನ್ನು ಕೂಡ ಸರ್ಕಾರ ಪ್ರಾರಂಭ ಮಾಡ್ತು. ಅದಾದ ನಂತರ ಸದ್ಯಕ್ಕಂತೂ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಈ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಗಣತಿದಾರರು ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬೇಕಾಯಿತು. ಒಂದು ಆ್ಯಪ್ ಸಮಸ್ಯೆ ಆಗಿರಬಹುದು, ಸರ್ವರ್ ಇಶ್ಯೂ ಆಗಿರಬಹುದು. ಇದರ ಜೊತೆಗೆ ಗಣತಿದಾರರಿಗೆ ಕೆಲವೊಂದಿಷ್ಟು ಸೂಚನೆಯನ್ನ ಕೊಡಲಾಗಿತ್ತು. ಅದನ್ನ ಫಾಲೋ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಆಗಿತ್ತು. ಆದ್ರೂ ಕೂಡ ಅಂತಿಮ ಹಂತವನ್ನ ಈ ಒಂದು ಸಮೀಕ್ಷೆ ತಲುಪಿದೆ. ನೋಡ್ಬೇಕಾಗತ್ತೆ, ಜಿಬಿಎಲ್ಲೂ ಕೂಡ ಕೆಲವೊಂದಿಷ್ಟು ಸಮೀಕ್ಷೆಯನ್ನ ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ರಾಜ್ಯದಾದ್ಯಂತ 88% ಅಷ್ಟೇ ಸಮೀಕ್ಷೆ ಆಗಿರೋದು. ಜಿಬಿಎ ಅನ್ನ ನೋಡ್ಬೇಕಾಗತ್ತೆ. ಜಿಬಿಎಲ್ಲಿ ಕೇವಲ ಒಂದು 26% ಅಷ್ಟೇ ಸರ್ವೆ ಮುಕ್ತಾಯ ಆಗಿರೋದು. ಉಳಿದಂತಹ ಸರ್ವೆಯನ್ನು ಕೂಡ ಮುಗಿಸ್ಬೇಕಾಗತ್ತೆ.